ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಮತ್ತೊಂದು ಸಾರಿ ನಿಮ್ಮ ಮುಂದೆ ಕರ್ತನ ಆರಾಧಿಸಲು, ಕರ್ತನ ಸ್ತುತಿಸಲು ಈ ರೀತಿಯಾಗಿ ದೇವರು ಕೊಟ್ಟಿರುವಂತಹ ಮತ್ತೊಂದು ಅವಕಾಶಕ್ಕಾಗಿ ಕರ್ತನಿಗೆ ಸ್ತೋತ್ರವನ್ನು ಮಾಡಲಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ಜೊತೆಗೆ ನೀವು ಸಹ ಕರ್ತನನ್ನು ಆರಾಧಿಸುತ್ತಾ, ಆತನ ಸ್ತುತಿಸುತ್ತಾ ಆತನನ್ನ ನಾವು ಆನಂದಿಸುವವರಾಗಿರೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಆರಾಧನೆಯನ್ನು ಪ್ರಾರಂಭಿಸುವವರಾಗಿರೋಣ. ಜೀವಿಸುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸಮಯದಲ್ಲಿ ಕರ್ತನೆ ನಾವು ಅಡಬೀಳುವರಾಗಿದ್ದೇವೆ ಸ್ವಾಮಿ. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣೆಂಬುದಾಗಿ ನಮ್ಮ ವಾಕ್ಯ ಹೇಳುವಂತೆ ಸ್ವಾಮಿ. ನಮ್ಮ ಸೃಷ್ಟಿಕರ್ತನಾದ ದೇವರಿಂದ ಒಬ್ಬನಿಗೆ ಸ್ವಾಮಿ ಅಪ್ಪ ಈ ದಿನದಲ್ಲಿ ಕರ್ತನೆ ಅಪ್ಪ ದೇವರ ಮಹಿಮೆಯನ್ನು ಸಲ್ಲಿಸಲಿಕ್ಕಾಗುವಂತೆ ನಮ್ಮೊಬ್ಬರನ್ನ ಬಲಪಡಿಸು, ನಡೆಸು. ಎಲ್ಲ ಮಹಿಮೆಯನ್ನು ಕುರಿತಾಗಿ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ಜೀವದಿಂದ ಇರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡು ಎಂಬ ಹಾಡನ್ನು ಹೇಳುತ್ತಾ ನಾವು ಕರ್ತನ ಆರಾಧಿಸೋಣ. ನಮ್ಮ ಜೊತೆ ನೀವು ಸಹ ಸೇರಿ ಸಂತೋಷವಾಗಿ ಕರ್ತನನ್ನ ಸ್ತುತಿಸಬಹುದಾಗಿದೆ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವಾನಗಾಗಿ, ನಾನು ಬದುಕಿ ಬಾಳಲೆಂದೆ ಒಪ್ಪಿಸಿಕೊಟ್ಟೆ ನಿನ್ನನೆ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವಾನ ಮಗಾಗಿ, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು ಯೇಸುವೇ, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆ ದೊಡ್ಡದು, ನಿನ್ನ ಕೃಪೆ ದೊಡ್ಡದು, ನಿನ್ನ ಕೃಪೆ ದೊಡ್ಡದು, ನಿನ್ನ ಕೃಪೆ ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ, ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ, ಒಳ್ಳೆಯವ,
ಎಲ್ಲವನ್ನೇ ನನಗೆ ಮಾಡುವವ. ನಾವು ಕರ್ತನಿಗೆ ಸ್ತೋತ್ರವನ್ನು ಮಾಡೋಣ. ಇರುವಂತ ಸ್ಥಳಗಳಲ್ಲಿ ಮತ್ತು ಸಾರಿ ದೇವರಿಗೆ ಅಪ್ಪ ಸ್ವಾಮಿನಿಗೆ ಸ್ತೋತ್ರವಾಗಲಿ. ನೀನು ಒಳ್ಳೆಯವನು ಸ್ವಾಮಿ. ನೀನು ಯಾವಾಗಲೂ ನಿನ್ನ ಮಕ್ಕಳಾದ ನಮ್ಮ ಜೀವಿತಗಳಲ್ಲಿ ಒಳ್ಳೆಯದನ್ನೇ ಮಾಡುವ ಕರ್ತನಾಗಿದ್ದಿ. ನಿನ್ನ ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಎಂಬುದಾಗಿ ಆತನಿಗೆ ಘನಪಡಿಸುವವರಾಗಿರೋಣ. ನಾವಿರುವಂತಹ ಸ್ಥಳಗಳಲ್ಲಿ ನಾವು ಕರ್ತನನ್ನು ನಮಿಸೋಣ, ಕರ್ತನಿಗೆ ಸ್ತುತಿಸುವವರಾಗಿರೋಣ. ಆತನ ಹೆಸರಿನಲ್ಲಿ ನಾವೆಲ್ಲಿ ಒಂದೇ ಮನಸ್ಸಿನಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಲ್ಲಿ ಸೇರಿ ಬರುತ್ತೇವೋ ಅಂತವರ ಮಧ್ಯದಲ್ಲಿ ಆತ ನೆಲೆಸುವ ಕರ್ತನಾಗಿದ್ದಾನೆ. ನೀವು ಈ ಒಂದು ವಿಡಿಯೋವನ್ನು ನೋಡ್ತಿರಬಹುದು. ಆದ್ರೆ ನಿಜವಾಗ್ಲೂ ಕರ್ತನ ಪ್ರಸನ್ನತೆ, ಕರ್ತನ ಅಭಿಷೇಕವು ನಮ್ಮನ್ನು ಆವರಿಸಿಕೊಳ್ಬೇಕಂದ್ರೆ ನಾವಿರುವಂತಹ ಸ್ಥಳದಲ್ಲಿ ಕರ್ತನ ಸ್ತುತಿಸುವವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. हम गाए हो सारा, तू राजाओं का है राजा, तेरी महिमा होए सदा, तू है प्रभु हमारा खुदा. हम गाए हो सारा, तू राजाओं का है राजा, तेरी महिमा होए सदा, तू है प्रभु हमारा खुदा. तू है प्रभु हमारा खुदा. प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया. प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया. हम गाए हो सारा, हम गाए हो सारा, तू राजाओं का है राजा, तेरी महिमा होए सदा, तू है प्रभु हमारा खुदा, तू है प्रभु हमारा खुदा. ना हाडुवे हो सारा, ना हाडुवे हो सारा, नी राजा ಗಿದೆ, नी मागे महिमे सदा गली, ನೀನೇ ಪ್ರಭು ನಮ್ಮ ದೇವರು, ನೀನೇ ಪ್ರಭು ನಮ್ಮ ದೇವರು, ನೀನೇ ಪ್ರಭು ನಮ್ಮ ದೇವರು. ಪ್ರಿಯ ತಂದೆ, ನನ್ನ ಎಷ್ಟೋ ಪ್ರೀತಿ ಮಾಡಿದೆ, ನನ್ನ ಪಾಪದಿ ಬಿಡಿಸಲು ಸ್ವಂತ ಮಗನನ್ನೇ ಅರ್ಪಿಸಿರುವೆ. ಪ್ರಿಯ ತಂದೆ,
ಚೆನ್ನಾಗಿ ಸೇರೋಣ. ನಾ ಹಾಡುವೆನೋ ಈ ರಾಜವೇ ರಾಜಾಗಿದೆ, ನಿನಗೆ ಮಹಿಮೆ ಸದಾ ಆಗಲಿ. ನೀನೇ ಪ್ರಭು ನನ್ನ ಕರ್ತನು, ನೀನೇ ಪ್ರಭು ನನ್ನ ಕರ್ತನು, ನೀನೇ ಪ್ರಭು ನಮ್ಮ ಕರ್ತನು. ಹಲ್ಲೆಲೂಯಾ. ನೀನೇ ಪ್ರಭು ನಮ್ಮ ಕರ್ತನು. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ನೀನೇ ನಮ್ಮ ಕರ್ತನು, ನೀನೇ ನಮ್ಮ ಒಡೆಯನು. ಕರ್ತನು ನಮ್ಮ ಪಾಪಗೋಸ್ಕರವಾಗಿ ದೇವರ ಸ್ವಂತ ಮಗನನ್ನೇ ಬಲಿಯಾಗಿ ಅರ್ಪಿಸಿರುವ ದೇವರೇ, ಅಪ್ಪ ಉನ್ನತನಾದ ತಂದೆ, ನೀನೇ ಆಗುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಅಪ್ಪ ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯ ಕುಲನು ಸ್ವಾಮಿ ಅಪ್ಪ ಅದು ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನಿನ್ನ ಪ್ರಾಣವನ್ನೇ ಈಡಾಗಿ ಸ್ವಾಮಿ ಅಪ್ಪ ನಮಗೋಸ್ಕರವಾಗಿ ನೀನು ಅರ್ಪಿಸಿದೆಯಲ್ಲ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನಗೆ ಬದಲಾಗಿ ಕೊಡಲಿಕ್ಕೆ ನಮ್ಮಲ್ಲಿ ಏನಿಲ್ಲ. ನಿನಗೆ ಸ್ತೋತ್ರ. ಕರ್ತನಿಗೆ ವಂದಿಸುವವರಾಗಿದ್ದೇವೆ. ನಾವಿರುವಂತ ಸ್ಥಳದಲ್ಲಿ ಕರ್ತನಿಗೆ ಸ್ತೋತ್ರವನ್ನು ಮಾಡುತ್ತಾ ಕರ್ತನ ಮಹಿಮೆ ಪಾಡಿಸುವವರಾಗಿಲ್ಲ. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಹೃದಯಗಳನ್ನು ತೆರೆಯ ಮಾಡು, ನಮ್ಮ ಮನಸ್ಸುಗಳನ್ನ ತೆರೆಯ ಮಾಡು ಕರ್ತನೆ. ಅಪ್ಪ ನಿನ್ನ ವಾಕ್ಯವನ್ನು ಕೇಳುವಂತೆ ಕೃಪೆ ಕೊಡಪ್ಪ ದೇವರೇ. ಯಾವ ರೀತಿಯಾಗಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಹುಡುಗರ ಹೃದಯವನ್ನು ತೆರೆದೆಯೋ ಹಾಗೆಯೇ ಸ್ವಾಮಿ ಈ ದಿನ ಸ್ವಾಮಿ ಕರ್ತನೆ ಅಪ್ಪ ನಮ್ಮೆಲ್ಲ ಹೃದಯಗಳನ್ನು ತೆರೆಯ ಮಾಡು ದೇವರೇ. ಈ ಒಂದು ಕರ್ತನೆ ವಿಡಿಯೋವನ್ನು ವೀಕ್ಷಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವನ್ನು ತೆರೆಯ ಮಾಡು ನಿನ್ನ ವಾಕ್ಯಕ್ಕಾಗಿ ಸ್ವಾಮಿ ದೇವರೇ. ಕರ್ತನೆ ದೇವರೇ, ತೆರೆದ ಹೃದಯವುಳ್ಳವರಾಗಿ ಕೇಳಿಕೆ ಕೃಪೆ ಕೊಡಪ್ಪ. ಎಲ್ಲ ಮಹಿಮೆ ನಿನಗುಂಟಾಗಲಿ, ಎಲ್ಲ ಮಹಿಮೆ ನಿನಗುಂಟಾಗಲಿ. ನೀನು ಮಾತ್ರ ಮಹಿಮೆ ಕೊಡಬೇಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. Greet you all in the name of our Lord and Savior Jesus Christ once again. ಮತ್ತೊಂದಾವರ್ತಿ ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. I thank God for giving us this opportunity to meet you once again. ಮತ್ತೊಂದಾವರ್ತಿ ನಿಮ್ಮನ್ನು ಸಂಧಿಸಲಿಕ್ಕಾಗುವಂತೆ ದೇವರು ಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ನಾನು ದೇವರನ್ನು ವಂದಿಸುತ್ತೇನೆ. I hope you are fine. ನಾನು ನೆನೆಸ್ತೇನೆ ನೀವು ಚೆನ್ನಾಗಿದ್ದೀರಿ ಎಂಬುದಾಗಿ. And I believe that God is faithful in your life. ಮತ್ತು ನಾನು ನಂಬ್ತೇನೆ ದೇವರು ನಿಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. So before we go to the message, let us look unto the Lord in prayer. ಸಂದೇಶಕ್ಕೆ ಹೋಗುವುದಕ್ಕಿಂತಲೂ ಮುಂಚಿತವಾಗಿ ನಾವು ಕರ್ತನನ್ನ ಪ್ರಾರ್ಥನೆಯಲ್ಲಿ ದೃಷ್ಟಿಸೋಣ. Shall we pray? ನಾವು ಪ್ರಾರ್ಥಿಸೋಣ. Loving Heavenly Father, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, we thank you for this opportunity you have given to us. ನೀನು ನಮಗೆ ಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. As we preach your word, ನಾವು ನಿನ್ನ ವಾಕ್ಯವನ್ನು ಹಂಚುವ ಹಾಗೆ Lord, empower us with the Holy Spirit. ನಮ್ಮನ್ನು ಪವಿತ್ರ ಆತ್ಮನಿಂದ ತುಂಬಿಸು ಕರ್ತನೆ. And bless all the brothers and sisters, those who are hearing your message. ಕರ್ತನೆ, ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಎಲ್ಲಾ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. Thank you, Lord. ವಂದನೆ ಕರ್ತನೆ. We bless your name. ಅವನ ನಾಮವನ್ನು ಕೊಂಡಾಡುತ್ತೇವೆ. Give all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. Amen. ಆಮೆನ್, Amen. ಆಮೆನ್. Hallelujah. ಹಲ್ಲೆಲೂಯಾ. So, my dear brothers and sisters, today I am going to speak about the power for living. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇವತ್ತು ದೇವರ ಬಲದ ನಮ್ಮ ಜೀವಿತಕ್ಕಾಗಿ ದೇವರ ಬಲದ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. So, the Holy Spirit indwells us ಪವಿತ್ರ the ಆತ್ಮ moment we believe in Jesus Christ. ನಾವು ಯೇಸು ಕ್ರಿಸ್ತನ ನಂಬಿದ ಸಮಯದಲ್ಲೇ ಪವಿತ್ರ ಆತ್ಮನು ನಮ್ಮೊಳಗೆ ಆತನು ವಾಸ ಮಾಡ್ತಾನೆ. So, His indwelling empowers us to live a victorious life daily. ಪ್ರತಿನಿತ್ಯ ಜಯಕರವಾದ ಜೀವಿತ ಜೀವಿಸಲಿಕ್ಕೆ ಆಗುವಂತೆ ಪವಿತ್ರಾತ್ಮ ನಮ್ಮೊಳಗಿದ್ದು ಆತನ ಸಹಾಯ ಮಾಡ್ತಾನೆ. Hallelujah. ಹಲ್ಲೆಲೂಯಾ. We need the power of the Holy Spirit ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. to do the purpose of God. ದೇವರ ಚಿತ್ತ ಉದ್ದೇಶ ಮಾಡಲಿಕ್ಕೆ ಆಗುವಂತೆ. Hallelujah. ಹಲ್ಲೆಲೂಯಾ. We need the power of the Holy Spirit to glorify Christ. ಕ್ರಿಸ್ತನನ್ನ ಮಹಿಮೆ ಪಡಿಸಲಿಕ್ಕೆ ಆಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ We ಬೇಕು. need the power of the Holy Spirit to witness Christ. ಕ್ರಿಸ್ತನಿಗೆ ಸಾಕ್ಷಿಗಳಾಗಲಿಕ್ಕೆ ಆಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. We need the power of the Holy Spirit to live a holy life. ಪವಿತ್ರ ಜೀವಿತ ಜೀವಿಸಲಿಕ್ಕೆ ಆಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. We need the power of the Holy Spirit to serve God. ಮತ್ತು ದೇವರನ್ನು ಸೇವಿಸಲಿಕ್ಕೆ ಆಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. Without the Holy Spirit, we can't do the purpose of God in our life. ಪವಿತ್ರಾತ್ಮನಿಲ್ಲದೆ ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆಗುವುದಿಲ್ಲ. Firstly, ಮೊದಲನೇದಾಗಿ we need the power of the Holy Spirit
to glorify Christ. ಕ್ರಿಸ್ತನನ್ನು ಮಹಿಮೆಪಡಿಸಲಿಕ್ಕೆ ಆಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. The Bible says in John chapter 16 verse 13 to 14, ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13 ರಿಂದ 14ನೇ ವಚನದಲ್ಲಿ ನಾವು ನೋಡ್ತೇವೆ, he will bring glory to me by taking from what is mine and making it known to you. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. So as we read the word of God, as we read the Bible, ನಾವು ಸತ್ಯವೇದದಲ್ಲಿ ಓದಿದ ಹಾಗೆ the Holy Spirit will reveal to us the truth, ಪವಿತ್ರಾತ್ಮನು ನಮಗೆ ಸತ್ಯವನ್ನು ಪ್ರಕಟಿಸುತ್ತಾನೆ. and he will identify the areas we need to apply the word of God. ಆತನು ನಮ್ಮ ಜೀವಿತದಲ್ಲಿ ಯಾವ ಭಾಗಕ್ಕೆ ದೇವರ ವಾಕ್ಯವನ್ನು ನಾವು ಅನ್ವಯಿಸಿಕೊಳ್ಳಬೇಕೆಂಬುದಾಗಿ ಆತನು ನಮಗೆ ತಿಳಿಯಪಡಿಸುತ್ತಾನೆ. So in this lockdown situation, don't waste your time. Read the word of God more and more. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಹೆಚ್ಚೆಚ್ಚಾಗಿ ನೀವು ದೇವರ ವಾಕ್ಯಗಳನ್ನು ಓದಿರಿ. So how much you read the word of God, that much the Holy Spirit will help you to apply the word of God in your life. ಎಷ್ಟು ಹೆಚ್ಚಾಗಿ ನೀವು ದೇವರ ವಾಕ್ಯಗಳನ್ನು ಓದ್ತೀರೋ ಅಷ್ಟು ಹೆಚ್ಚಾಗಿ ಪವಿತ್ರಾತ್ಮನು ಆ ವಾಕ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಳ್ಳಿಕ್ಕಾಗುವಂತೆ ಆತ ನಿಮಗೆ ಸಹಾಯ ಮಾಡ್ತಾನೆ. And the Holy Spirit will help you to please God. ಮತ್ತು ನೀವು ದೇವರನ್ನು ಮೆಚ್ಚಿಸಲಿಕ್ಕಾಗುವಂತೆ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡ್ತಾನೆ. And he will help you to glorify Christ. ಮತ್ತು ನೀವು ಕ್ರಿಸ್ತನನ್ನ ಮಹಿಮೆಪಡಿಸಲಿಕ್ಕಾಗುವಂತೆ ಆತ ನಿಮಗೆ ಸಹಾಯ ಮಾಡ್ತಾನೆ. Hallelujah. ಹಲ್ಲೆಲೂಯಾ. So be filled with the Holy Spirit. ಆಗ ಪವಿತ್ರಾತ್ಮ ಭರಿತರಾಗಿರ್ರಿ. Hallelujah. ಹಲ್ಲೆಲೂಯಾ. Praise the Lord. ದೇವರಿಗೆ ಸ್ತೋತ್ರವಾಗಲಿ. So secondly, ಮತ್ತು ಎರಡನೇದಾಗಿ the Holy Spirit, we need the power of the Holy Spirit to witness Christ. ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. Without the power of the Holy Spirit, we can't witness Christ. ಪವಿತ್ರಾತ್ಮನ ಶಕ್ತಿ ಇಲ್ಲದೆ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಲಿಕ್ಕೆ ಆಗುವುದಿಲ್ಲ. Acts chapter 1 verse 8 says, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, when the Holy Spirit comes upon you, you will be filled with the power and you will be witness for me in Jerusalem, Judea and Samaria. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯದಲ್ಲಿಯೂ ಸಮಾರ್ಯದ ಸೀಮೆಗಳಲ್ಲಿ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. Hallelujah. ಹಲ್ಲೆಲೂಯಾ. So when we are filled with the Holy Spirit, the power of God, then we will witness Christ. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿರ್ತೇವೋ, ದೇವರ ಶಕ್ತಿಯಿಂದ ತುಂಬಿಸಲ್ಪಡ್ತೇವೋ, ಆವಾಗ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ತೇವೆ. Acts chapter 4 verse 31 says, when the early disciples, they were filled with the Holy Spirit, they spoke the word boldly. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರು ಅವರು ಪವಿತ್ರಾತ್ಮ ಭರಿತರಾಗಿದ್ದು ದೇವರ ವಾಕ್ಯವನ್ನು ಧೈರ್ಯದಿಂದ ಹಂಚಿ ಸಾರಿದರು ಎಂಬುದಾಗಿ. So God will enable us to witness in today's society by giving us the Holy Spirit. ಇವತ್ತಿನ ನಮ್ಮ ಸಮಾಜದಲ್ಲಿ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ, ಕ್ರಿಸ್ತನ ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ ಆತ ನಮಗೆ ಬಲಗೊಳಿಸುವವನಾಗಿದ್ದಾನೆ. Through the power of the Holy Spirit, we can testify Christ died for your sin. ಪವಿತ್ರಾತ್ಮನ ಮುಖಾಂತರವಾಗಿ ನಾವು ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಆಗ್ತದೆ. And through the power of the Holy Spirit, we can testify that Christ, you can be redeemed, you can be set free by the power of the Holy Spirit. ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಅವರಿಗೆ ಹೇಳಕ್ಕಾಗ್ತದೆ ಏನಂದ್ರೆ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಿಮಗೆ ಬಿಡುಗಡೆಯಾಗಿದೆ ಎಂಬುದಾಗಿ. And the whole world needs this message, and God uses Christian to deliver this good news. ಸಂಪೂರ್ಣ ಲೋಕಕ್ಕೆ ಈ ಒಂದು ಸಂದೇಶವು ಬೇಕಾಗಿದೆ ಮತ್ತು ಪವಿತ್ರಾತ್ಮನ ಮುಖಾಂತರವಾಗಿ ದೇವರು ಈ ಸಂದೇಶವನ್ನು ಸಾರಲಿಕ್ಕಾಗುವಂತೆ ಸಹಾಯ ಮಾಡ್ತಾನೆ. Through the power of the Holy Spirit, can tell the world that Christ died for your sin. ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಲೋಕಕ್ಕೆ ಹೇಳ್ತೇವೆ ಏನಂದ್ರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ Christ ಎಂಬುದಾಗಿ will set you free. ಮತ್ತು ಕ್ರಿಸ್ತನು ನಮಗೆ ಸ್ವತಂತ್ರಗೊಳಿಸ್ತಾನೆ ಎಂಬುದಾಗಿ. We need the power of the Holy Spirit to testify Christ to the society. ಸಮಾಜಕ್ಕೆ ಕ್ರಿಸ್ತನನ್ನ ಸಾರಲಿಕ್ಕಾಗುವಂತೆ ಪವಿತ್ರಾತ್ಮನು ನಮಗೆ ಬಲಗೊಳಿಸುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So thirdly, ಮತ್ತು ಮೂರನೇದಾಗಿ power to live a holy life. ಪವಿತ್ರ ಜೀವಿತ ಜೀವಿಸಲಿಕ್ಕಾಗುವಂತೆ ಪವಿತ್ರಾತ್ಮನ ಶಕ್ತಿ ಬೇಕು. Without the power of the Holy Spirit, we can't live a holy life. ಪವಿತ್ರಾತ್ಮನು ಇಲ್ಲದೆ ನಾವು ಪವಿತ್ರ ಜೀವಿತ ಜೀವಿಸಲಿಕ್ಕೆ ಆಗುವುದಿಲ್ಲ. The Holy Spirit helps us to put death the misdeeds of the body. ನಮ್ಮ ಶರೀರದ ಅಭಿಲಾಷೆಗಳನ್ನು ಸಾಯಿಸುವುದಕ್ಕಾಗಿ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. Hallelujah. ಹಲ್ಲೆಲೂಯಾ. And by the presence of the Holy Spirit in our lives,
we can be transformed into Christ likeness from splendor to splendor. ನಾವು ಪವಿತ್ರಾತ್ಮನ ಒಂದು ಶಕ್ತಿಯಿಂದಲೇ ನಾವು ಕ್ರಿಸ್ತನ ಅಧಿಕ ಸ್ವರೂಪಗಳಾಗಿ ಕ್ರಿಸ್ತನ ಸ್ವರೂಪಗಳಾಗುತ್ತೇವೆ. 2 Corinthians 3:18. 2 ಕೊರಿಂಥ 3:18ನೇ ವಚನದಲ್ಲಿ And also Galatians chapter 5 verse 22 to 23. ಮತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ 23ರಲ್ಲಿ The one who is filled with the Holy Spirit also demonstrates the fruit of the Spirit. ಪವಿತ್ರಾತ್ಮ ಭರಿತರಾಗಿದ್ದು ಪವಿತ್ರಾತ್ಮನ ಫಲಗಳನ್ನು ತೋರಿಸಿರಿ ಎಂಬುದಾಗಿ. When we filled with the power of the Holy Spirit, we walk in holiness. We bear the fruit of the Holy Spirit. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿರ್ತೇವೋ ನಾವು ಪವಿತ್ರಾತ್ಮನ ಫಲಗಳನ್ನು ನಾವು ಕೊಡುತ್ತೇವೆ. The Holy Spirit will help us to live a holy life. ಪವಿತ್ರಾತ್ಮನು ನಾವು ಪವಿತ್ರ ನಡೆಸಲಿಕ್ಕಾಗುವಂತೆ ಆತ ನಮಗೆ ಸಹಾಯ ಮಾಡ್ತಾನೆ. Hallelujah. ಹಲ್ಲೆಲೂಯಾ. And fourthly, ಮತ್ತು ನಾಲ್ಕನೇದಾಗಿ power to serve God. ಮತ್ತು ದೇವರನ್ನು ಸೇವಿಸಲಿಕ್ಕಾಗುವಂತೆ ಪವಿತ್ರಾತ್ಮನ ಶಕ್ತಿ. We need to serve God. ನಾವು ದೇವರಿಗೆ ಸೇವೆ ಸಲ್ಲಿಸಬೇಕು. Hallelujah. ಹಲ್ಲೆಲೂಯಾ. And we are filled by the Holy Spirit to serve. ಪವಿತ್ರಾತ್ಮ ಭರಿತರಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು. Throughout the Bible, men and women of God were filled with the Holy Spirit and they served God purpose in their generation. ಸತ್ಯವೇದದಲ್ಲಿರುವಂತಹ ಎಲ್ಲಾ ಸ್ತ್ರೀ ಪುರುಷರು ಅವರು ತಮ್ಮ ಸಮಯದಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದು ಅವರು ದೇವರಿಗೆ ಸೇವೆಯನ್ನು ಸಲ್ಲಿಸಿದರು. And we see the Romans chapter 12 verse 6 to 8, the Holy Spirit gives us the gift to serve God. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ರಿಂದ 8ರಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ದೇವರು ನಮಗೆ ವರಗಳನ್ನು ಕೊಡುತ್ತಾನೆ. In Ephesians chapter 4 verse 11 to 13, he equips Christians for the task of building up the body of Christ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕಾಗಿ ಆತನು ನಮಗೆ ವರಗಳನ್ನು ಕೊಡುತ್ತಾನೆ ಎಂಬುದಾಗಿ. 1 Corinthians chapter 12 4 to 6, he gives a mix of gifts for a variety of Christians service. ಮೊದಲನೇ ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆತನು ಸೇವೆ ಸಲ್ಲಿಸುವುದಕ್ಕಾಗಿ ನಾನಾ ತರವಾದ ವರಗಳನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ. The Christian must choose to be filled with the Holy Spirit daily. ಕ್ರೈಸ್ತರು ಪ್ರತಿನಿತ್ಯ ಪವಿತ್ರ ಆತ್ಮನಿಂದ ಅವರು ತುಂಬಲ್ಪಡಬೇಕು. The Holy Spirit will empower the Christian to do the things that God wants him to do. ದೇವರು ಮಾಡಲಿಕ್ಕೆ ಬಯಸುವಂತ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಪವಿತ್ರಾತ್ಮ ಭರಿತರಾಗಬೇಕು. So without the power of the Holy Spirit, we can't serve. ಪವಿತ್ರಾತ್ಮನ ಶಕ್ತಿ ಇಲ್ಲದೆ ನಾವು ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. That's why God has given us the gifts of the Holy Spirit. ಹೀಗಾಗಿಯೇ ದೇವರು ನಮಗೆ ಪವಿತ್ರಾತ್ಮನ ವರಗಳನ್ನು ಕೊಟ್ಟಿದ್ದಾನೆ. We can use those gifts and serve Him. ಆ ವರಗಳನ್ನು ಉಪಯೋಗಿಸಿ ನಾವು ಉತ್ತಮವಾದ ಸೇವೆಯನ್ನು ನಾವು ದೇವರಿಗೆ ಕೊಡಬೇಕು. Hallelujah. 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 So pray that God may fill you with the gifts of the Holy Spirit and the fruit of the Holy Spirit. ಪ್ರಾರ್ಥಿಸಿರಿ ದೇವರು ನಿಮಗೆ ಪವಿತ್ರಾತ್ಮನಿಂದ ತುಂಬಿಸಲಿಕ್ಕಾಗುವಂತೆ ಮತ್ತು ಪವಿತ್ರಾತ್ಮನ ವರಗಳು ಮತ್ತು ಫಲಗಳಿಂದ ನಿಮ್ಮನ್ನು ತುಂಬಿಸಲಿಕ್ಕಾಗುವಂತೆ. Pray for the gifts of the Holy Spirit. ಪವಿತ್ರಾತ್ಮನ ವರಗಳಿಗಾಗಿ ಪ್ರಾರ್ಥಿಸಿರಿ. To serve Him. ಆತನ ಸೇವೆ ಮಾಡೋದಕ್ಕಾಗಿ. Hallelujah. Hallelujah. And the Bible is saying the men and women, they were filled with the Holy Spirit. They were filled with the gifts of the Holy Spirit. They served God. ಸತ್ಯವೇದದಲ್ಲಿ ಅನೇಕ ಸ್ತ್ರೀ ಪುರುಷರು ಅವರು ಪವಿತ್ರಾತ್ಮ ಭರಿತರಾಗಿದ್ದು ಪವಿತ್ರಾತ್ಮನ ವರಗಳಿಂದ ತುಂಬಿದವರಾಗಿದ್ದು ದೇವರ ಸೇವೆಯನ್ನು ಅವರು ಮಾಡಿದರು. The book of Acts, we see the apostles, they were filled with the Holy Spirit, filled with the gifts of the Holy Spirit, and they served God. ನಾವು ಸತ್ಯವೇದದಲ್ಲಿ ನೋಡ್ತೇವೆ ಅಪೊಸ್ತಲ ಕೃತಿಯಲ್ಲಿ ಅಪೊಸ್ತಲರು ಅವರು ಪವಿತ್ರಾತ್ಮ ಭರಿತರಾಗಿದ್ದು ವರಗಳಿಂದ ತುಂಬಲ್ಪಟ್ಟು ಅವರು ದೇವರ ಸೇವೆಯನ್ನು ಮಾಡಿದರು. I and you, we need the gifts of the Holy Spirit to serve God effectively. ನಾನು ಮತ್ತು ನೀನು ಪರಿಣಾಮಕಾರಿಯಾಗಿ ದೇವರ ಸೇವೆ ಮಾಡಲಿಕ್ಕೆ ನಮಗೆ ಪವಿತ್ರಾತ್ಮನ ವರಗಳು ಮತ್ತು ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು. We need the gifts of the Holy Spirit as well as the fruit of the Holy Spirit. ನಮಗೆ ಪವಿತ್ರಾತ್ಮ ವರಗಳು ಬೇಕು ಮತ್ತು ನಮಗೆ ಪವಿತ್ರಾತ್ಮನ ಫಲಗಳು ಬೇಕು. The Holy Spirit will help us to bear the fruit and use the gifts of the Holy Spirit. ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ ಫಲಗಳನ್ನು ಕೊಡ್ಲಿಕ್ಕೆ ಆಗುವಂತೆ ಮತ್ತು ವರಗಳ ತುಂಬಿದವರಾಗಿ ಸೇವೆ ಮಾಡಲಿಕ್ಕೆ ಆಗುವಂತೆ. Hallelujah. 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 And pray. ಮತ್ತು ಪ್ರಾರ್ಥಿಸಿರಿ. God will use you. ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. Pray that God may use you with the gifts of the Holy Spirit. ಪ್ರಾರ್ಥಿಸಿರಿ ದೇವರು ವರಗಳಿಂದ ತುಂಬಿಸಿ ನಮ್ಮನ್ನು ಉಪಯೋಗಿಸಲಿಕ್ಕೆ ಆಗುವಂತೆ. There are varieties of gifts are there.
ಅನೇಕ ತರವಾದ ವರಗಳಿವೆ. So God will fill you with the gifts of the Holy Spirit and He will use you. ಮತ್ತು ದೇವರು ಆ ವರಗಳನ್ನು ನಿಮ್ಮನ್ನು ತುಂಬಿಸಿ ಆತ ನಿಮ್ಮನ್ನು ಉಪಯೋಗಿಸುತ್ತಾನೆ. Hallelujah. 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 We need the power of the Holy Spirit ನಮಗೆ ಪವಿತ್ರಾತ್ಮನ ಶಕ್ತಿಯ ಅವಶ್ಯಕತೆ ಇದೆ. to glorify Christ, ಕ್ರಿಸ್ತನನ್ನು ಮಹಿಮೆಪಡಿಸಲಿಕ್ಕೆ, witness Christ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಲಿಕ್ಕಾಗುವಂತೆ, live a holy life, ಪವಿತ್ರ ಜೀವಿತ ನಡೆಸಲಿಕ್ಕಾಗುವಂತೆ to serve Him. ಮತ್ತು ಆತನ ಸೇವೆ ಮಾಡಲಿಕ್ಕಾಗುವಂತೆ. Hallelujah. Hallelujah. May God bless you with the power of the Holy Spirit and He will use you mightily. ದೇವರು ನಿಮಗೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಿ ಬಲವಾಗಿ ಉಪಯೋಗಿಸಲಿಕ್ಕಾಗುವಂತೆ ನಾನು ಪ್ರಾರ್ಥಿಸುತ್ತೇನೆ. Let us pray ನಾವು ಪ್ರಾರ್ಥಿಸೋಣ. and join with me ನನ್ನೊಂದಿಗೆ ನೀವು ಸೇರಿರಿ in prayer. ಪ್ರಾರ್ಥನೆಯಲ್ಲಿ. Hallelujah. 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 Thank you, Lord. ವಂದನೆ ಕರ್ತನೆ, Thank you, Lord. ವಂದನೆ ಕರ್ತನೆ. ಪವಿತ್ರಾತ್ಮನೇ ಪ್ರಸನ್ನತೆಯ ಬಯಸುವೆವು, ಬಲದಿಂದ ನಮ್ಮ ತುಂಬಿಸು, ಆಳ್ವಿಕೆ ಮಾಡು. ಪವಿತ್ರಾತ್ಮನೇ ಪ್ರಸನ್ನತೆಯ ಬಯಸುವೆವು, ಬಲದಿಂದ ನಮ್ಮ ತುಂಬಿಸು, ಆಳ್ವಿಕೆ ಮಾಡು. Yes, Lord. Holy Spirit, ಹೌದು ಪವಿತ್ರಾತ್ಮನೆ, fill us with your Spirit. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು, Fill us with your power. ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. Lord, bless all my brothers and sisters, those who hear this message, O Lord. ಕರ್ತನೆ, ಈ ಸಂದೇಶವನ್ನು ಕೇಳಿಸಿಕೊಳ್ತಿರುವಂತ ಎಲ್ಲಾ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. Fill them with the Holy Spirit. ಪವಿತ್ರಾತ್ಮನಿಂದ ಅವರನ್ನು ತುಂಬಿಸು. Fill them with the power of God. ದೇವರ ಶಕ್ತಿಯಿಂದ ಅವರನ್ನು ತುಂಬಿಸು. Fill them with the gifts of the Holy Spirit. ಪವಿತ್ರಾತ್ಮನ ವರಗಳಿಂದ ಅವರನ್ನು ತುಂಬಿಸು. They may glorify Christ, ಅವರು ಕ್ರಿಸ್ತನನ್ನು ಮಹಿಮೆಪಡಿಸಲಿಕ್ಕಾಗುವಂತೆ, witness Christ, ಮತ್ತು ಕ್ರಿಸ್ತನಿಗೆ live a ಸಾಕ್ಷಿಗಳಾಗಿ holy life, ಪರಿಶುದ್ಧ ಜೀವಿತ ಜೀವಿಸಲಿಕ್ಕಾಗುವಂತೆ, serve you effectively, O God. ಮತ್ತು ನಿನ್ನನ್ನು ಪರಿಣಾಮಕಾರಿಯಾಗಿ ನಿನ್ನ ಸೇವೆ ಮಾಡಲಿಕ್ಕಾಗುವಂತೆ ಕರ್ತನೆ. Thank you, Lord. ವಂದನೆ ಕರ್ತನೆ. Bless everyone. ಪ್ರತಿಯೊಬ್ಬರನ್ನು ಆಶೀರ್ವದಿಸು. Bless everyone. ಪ್ರತಿಯೊಬ್ಬರನ್ನು ಆಶೀರ್ವದಿಸು. Thank you, Father. ವಂದನೆ ತಂದೆಯೇ. In the name of Jesus. ಯೇಸುವಿನ ನಾಮದಲ್ಲಿ, In the name of Jesus we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Amen. Hallelujah. ಹಲ್ಲೆಲೂಯಾ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I'll continue to pray for you ಸತತವಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. and pray ಮತ್ತು ಪ್ರಾರ್ಥಿಸಿರಿ. and read the word of God more and more. ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಓದ್ರಿ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ.